ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಗೀತ ನಮನ. ಚೇರಂಬಾಣೆ ಗೌಡಸ್ ಮಹಿಳಾ ಒಕ್ಕೂಟದ ವತಿಯಿಂದ ಅಗಲಿದ ತಾರೆ ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಗೀತ ನಮನ ಕಾರ್ಯಕ್ರಮ ಗುರುವಾರ ಹಮ್ಮಿಕೊಳ್ಳಲಾಯಿತು. ಚೇರಂಬಾಣೆ ಗೌಡ ಸಮಾಜದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಅವರು ಎಸ್ ಜಾನಕಿ ಅವರ ಬದುಕಿನ ಪಯಣದ ಕುರಿತು ಮಾತನಾಡಿ 48,000 ಹಾಡುಗಳಿಗೆ ಭಾವನೆಯ ಜೀವ ತುಂಬುವ ಮೂಲಕ 17 ಭಾಷೆಯ ಸಂಗೀತದ ಒಡತಿ ಎಂದೆನಿಸಿಕೊಂಡು ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದ ಎಸ್ ಜಾನಕಿ ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ ಎಂದರು. ಈ ಸಂದರ್ಭ ಎಸ್ ಜಾನಕಿ ಅವರ ಹಾಡುಗಳ ಸಾಲುಗಳಲ್ಲಿ ಕವನ ಹೆಣೆದು ಅಗಲಿದ ಚೇತನಕ್ಕೆ ಭಾವಪೂರ್ಣ ಪುಷ್ಪ ನಮನ ಸಲ್ಲಿಸಲಾಯಿತು. ಮಹಿಳಾ ಒಕ್ಕೂಟದ ಸದಸ್ಯರು, ಯುವ ವೇದಿಕೆಯ ಸದಸ್ಯರು ಒಟ್ಟಾಗಿ ಸೇರಿ ಜಾನಕಮ್ಮನವರ ಆಕಾಶ ದೀಪವು ನೀನೆ ಗೀತೆಯನ್ನು ಹಾಡಿ ಗೀತ ನಮನ ಸಲ್ಲಿಸಿದರು.
ಸದಸ್ಯರಾದ ಬೈಮನ ಜ್ಯೋತಿ ತಿಮ್ಮಯ್ಯ, ಕಾಂತಿ ದಯಾನಂದ, ಭವಾನಿ ದಿಲೀಪ್, ಕಡ್ಯದ ಸ್ಮಿತಾ ಜೀವನ್, ಎಸ್ ಜಾನಕಿಯವರ ಗೀತೆಗಳಿಗೆ ದನಿಯಾದರು. ಕಾರುಗುಂದ ಗೌಡ ಯುವ ವೇದಿಕೆಯ ಉಪಾಧ್ಯಕ್ಷ ದಯಾನ ಪೃಷಿನ್, ಕಾರ್ಯದರ್ಶಿ ಕೇಟೋಳಿ ಯಶವಂತ್ ಸೇರಿದಂತೆ ಮಹಿಳಾ ಒಕ್ಕೂಟ ಹಾಗೂ ಯುವ ವೇದಿಕೆಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೂಡಕಂಡಿ ಸೋನಿ ಸರ್ವರನ್ನು ಸ್ವಾಗತಿಸಿ, ಕೇಕಡ ಪೂಜಾ ನಾಗೇಂದ್ರರ ಕಾರ್ಯಕ್ರಮ ನಿರೂಪಿಸಿ, ಯುವ ವೇದಿಕೆ ಅಧ್ಯಕ್ಷರಾದ ಪ್ರದೀಪ್ ಪಾರೆಮಜಲು ವಂದಿಸಿದರು.